ಸೆಟ್ ರಿಲೇ ಅಟ್ 0.06 ಎಕ್ಸ್ ನಾರ್ಮಲ್ ಮೋಟರ್ ಕರೆಂಟ್. ಅಂದರೆ ಮೋಟರ್ ಕರೆಂಟು ನಿಮ್ಮ ಮೋಟ್ರಲ್ಲಿ ರೇಟೆಡ್ ಕರೆಂಟ್ ಅಂತಿರುತ್ತೆ, ಅದರ 0.6% ಇಡಬೇಕು. ನಮ್ಮದು ರೇಟೆಡ್ ಕರೆಂಟ್ ಬಂದು 23 ಇದೆ. 23 ಇಂಟು 0.6 ಅಂದರೆ ಎಷ್ಟಾಗುತ್ತೆ ಅಂದರೆ 13 ಪಾಯಿಂಟ್ ಸಮಥಿಂಗ್ ಆಗುತ್ತೆ. ಸೊ ಅದಕ್ಕೆ ನಾನು ರಿಲೇ ಎಷ್ಟಕ್ಕೆ ಸೆಟ್ ಮಾಡಿದ್ದೀನಿ, 13, 14, 15 ಹತ್ರ ಇಟ್ಟಿದ್ದೀನಿ. ಈ ರಿಲೇ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಯಾವಾಗ ನಮ್ಮ ವೋಲ್ಟೇಜ್ ಡ್ರಾಪ್ ಆಗೋದ್ರ ಮುಖಾಂತರನೋ ಅಥವಾ ಬೇರೆ ಯಾವುದೋ ಕಾರಣಗಳಿಂದ ಏನಾದ್ರು ಕರೆಂಟ್ ಕನ್ಸಂಪ್ಷನ್ ಜಾಸ್ತಿ ಆಯಿತು ಅಂದರೆ ಮೋಟ್ರಲ್ಲಿ, ಈ ರಿಲೇ ಏನಾಗುತ್ತೆ ಬೈಪಾಸ್ ಸ್ವಿಚ್ ಥರ ವರ್ಕ್ ಆಗುತ್ತೆ. ಆಟೋಮೆಟಿಕಲಿ ಜಾಸ್ತಿ ಕರೆಂಟ್ ಪಾಸ್ ಆಗ್ತಿದೆ ಅನ್ನೋದನ್ನ ಡಿಟೆಕ್ಟ್ ಮಾಡಿ ಈ ರಿಲೇ ಮೋಟ್ರನ್ನ ಸ್ಟಾಪ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈ ರಿಲೇ ಯೂಸ್ ಮಾಡ್ತೀವಿ. ಈ ರಿಲೇ ಯೂಸ್ ಮಾಡೋದ್ರಿಂದ ಮೋಟ್ರು ಬರ್ನ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ಓಕೆ, ರಿಲೇನ ನೋಡಿ ಎಷ್ಟಕ್ಕೆ ಇಡಬೇಕು, 0.6 ಎಕ್ಸ್ ಇಷ್ಟಕ್ಕೆ ಇಟ್ಟರೆ ಮೋಟ್ರು ಬರ್ನ್ ಆಗೋದನ್ನು ಅವಾಯ್ಡ್ ಮಾಡ್ಬೋದು. ನೋಡಿ ನಂದು 0.6 15ಕ್ಕೆ ಇಟ್ಟಿದ್ದೀನಿ, ಬಟ್ ಆದರೆ ನಂದು ಆ್ಯಮ್ಸ್ ಕನ್ಸ್ಯೂಮ್ ಆಗ್ತಿರೋದು ಜಾಸ್ತಿ ಇದೆ, ಪರವಾಗಿಲ್ಲ. ಏಕೆಂದರೆ ರಿಲೇ ಅದೊಂದು ಸ್ವಿಚ್ ಥರ ಜಾಸ್ತಿ ಕರೆಂಟ್ ಬರ್ನ್ ಆದಾಗ ರೇಟೆಡ್ ಕರೆಂಟ್ಗಿಂತ ಜಾಸ್ತಿ ಕನ್ಸ್ಯೂಮ್ ಆದಾಗ ರಿಲೇ ಆಟೋಮೆಟಿಕಲಿ ಸ್ವಿಚ್ ಆಗುತ್ತೆ.